ಮ್ಯಾರೇಜ್ ಆದ್ಮೇಲೆ ಎಲ್ಲ ಗೊತ್ತಾಗತ್ತೆ ಅಂತ ಅನ್ಕೊಂಡ್ಬಿಡ್ತೀವಿ. ಬಟ್ ಇವತ್ ನಂಗೆ ವಿಷಯ ಗೊತ್ತಾಯ್ತು. ನಾನು ನನ್ನ ಹೆಂಡತಿನ ಪೂರ್ತಿಯಾಗಿ ಅರ್ಥ ಮಾಡ್ಕೊಂಡೇ ಇಲ್ಲ ಅಂತ. ಅವಳು ಒಂದು ಆರ್ಟಿಸ್ಟ್ ಕೂಡ ಅಂತ ನಂಗೆ ಗೊತ್ತೇ ಇರಲಿಲ್ಲ. ಹೆಲೋ ಚಾಂಪಿಯನ್ಸ್, ಎಲ್ರಿಗೂ ನಮಸ್ಕಾರ. ಇವತ್ತು ಏನಪ್ಪಾ ಅಂದ್ರೆ, ನಾನು ಆಫೀಸಿಂದ ಬರುವವರೆಗೆ ಈ ವಾರ್ಡ್ರೋಬ್ ಡ್ರಾವರ್ ಮೇಲೆ ಇವೆಲ್ಲ ನಡೀತದೆ ಅಂತ ನಂಗೆ ಐಡಿಯಾನೇ ಇರಲಿಲ್ಲ. ಈ ತರ ಡ್ರಾಯಿಂಗ್ ಇದ್ರ ಮೇಲೇನು ಡ್ರಾ ಮಾಡ್ಬೋದು ಅಂತ ಲಿಟ್ರಲಿ ನೋಡಿ ಶಾಕ್ ಆದೆ. ಸಿಂಪಲ್ ಡ್ರಾವರ್, ಬಟ್ ಕ್ರಿಯೇಟಿವಿಟಿ ಫುಲ್ ಲೋಡ್ ಆಗಿತ್ತು. ಟ್ಯಾಲೆಂಟ್ ಅನ್ನೋದು ಸ್ಟೇಜ್ ಮೇಲೇನೆ ಇರ್ಬೇಕಂತ ರೂಲ್ ಏನಿಲ್ವಲ್ಲ, ಸಮ್ಟೈಮ್ಸ್ ಡ್ರಾವರ್ ಮೇಲೇನೂ ಇರುತ್ತೆ. ಸೊ ನನ್ನ ಹೆಂಡತಿಗೆ ನಾನು ಕೂಡ ಹೋಗಿ ಸ್ವಲ್ಪ ಸಪೋರ್ಟ್ ಮಾಡಿದೆ, ಅವಳಿಗೆ ಎನ್ಕರೇಜ್ ಮಾಡಿದೆ. ಸೊ ಇದೇ ಥರ ಎಲ್ರಲ್ಲೂ ಒಂದು ಹಿಡನ್ ಟ್ಯಾಲೆಂಟ್ ಅನ್ನೋದು ಇದ್ದೇ ಇರತ್ತೆ. ನೀವು ಸೊಸೈಟಿಗೆ ಹೆದರ್ಕೊಂಡು ನಿಮ್ಮ ಟ್ಯಾಲೆಂಟ್ ಹೈಡ್ ಆಗೋಕ್ಕೆ ಬಿಡಬೇಡಿ, ಅದನ್ನು ಎಕ್ಸ್ಪ್ರೆಸ್ ಮಾಡಿ. ಅದು ದೊಡ್ಡದಾಗಿನೇ ಇರಬೇಕು ಅಂತ ಏನಿಲ್ಲ, ಚಿಕ್ಕದಾಗಿದ್ರೂ ಸಾಕು. ನಾನು ಲಾಸ್ಟಲ್ಲಿ ನಿಮಗೆಲ್ಲ ಹೇಳೋದು ಒಂದೇ, ನಿನ್ನೊಳಗಿನ ಟ್ಯಾಲೆಂಟ್ ದೇವರು ಕೊಟ್ಟ ಗಿಫ್ಟ್, ಅದನ್ನು ಹೈಡ್ ಮಾಡೋದು ಪಾಪ. ಭಯ ಬಿಡು, ಲೋಕದ ಮಾತು ಬಿಡು, ಒಮ್ಮೆ ಹೊರಗೆ ತಂದು ತೋರಿಸು, ಅದೇ ನಿನ್ನ ಐಡೆಂಟಿಟಿ ಆಗತ್ತೆ. ಎಲ್ಲರ ದಿನ ಶುಭವಾಗಲಿ.